ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನು ನಿಮ್ಗೆ ಇವತ್ತೊಂದು ವಿಶೇಷವಾದಂಥ ಮತ್ತು ಅಪರೂಪವಾದಂಥ ಒಂದು ಪೂಜಾ ಪದ್ಧತಿಯ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ನೋಡಿ, ಒಂದು ಚಂಬಲ್ಲಿ ಅಕ್ಕಿ ಕಾಳುಗಳನ್ನ ಹಾಕ್ಕೊಂಡು ಅದರೊಳಗಡೆ ಅವರು ಯೂಸ್ ಮಾಡ್ತಾ ಇದ್ದಂಥ ಕತ್ತಿನ ಹುಗಿತಾ ಇದ್ದಾರೆ. ಸೊ ಹುಗಿದು ಅವ್ರು ಯಾವ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ನೋಡಿ, ಆದ್ರೂ ಒಂದು ಕಾಳು ಕೂಡ ಕೆಳಗಡೆ ಬೀಳಲ್ಲ. ನಂತರ ಅವರು ಅದನ್ನೇ ತೆಗೆದುಬಿಟ್ಟು ನಮಗೆ ಪ್ರಸಾದ ಅಂತ ಹೇಳಿಬಿಟ್ಟು ಅಲ್ಲಿರುವಂಥ ಮುತ್ತೈದರಿಗೆ ಆ ಅಕ್ಷತೆಯನ್ನು ಕೊಡ್ತಾರೆ. ಇದು ಒಂದು ಅವರ ಅದ್ಭುತವಾದ ಪ್ರತಿಭೆ ಅಂತ ಹೇಳ್ಬೋದು. ನೋಡಿ ಯಾವ ಥರ ಎಲ್ಲ ತೀರಿಸ್ತಾ ಇದ್ದಾರೆ. ಆ ಥರ ಎಲ್ಲ ತೀರಿಸಿದ್ರು ಕೂಡ ಅಕ್ಕಿಯಿಂದ ಅದು ಕತ್ತಿನೂ ಕಳಚಲ್ಲ, ಒಂದು ಕಾಳು ಅಕ್ಕಿ ಕೂಡ ಕೆಳಗಡೆ ಬೀಳಲ್ಲ. ಸೊ ಇದು ಏನಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ಕೆಲವರಿಗೆ ಗೊತ್ತಿರ್ಬೋದು. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಆ್ಯಂಡ್ ಈ ಹೆಸರು ಕೂಡ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಈ ಪೂಜೆಯ ಹೆಸರು ಗುಗುಳ ಅಂತ ಹೇಳಿ. ಬೇರೆ ಕಡೆ ಬೇರೆ ಬೇರೆ ಹೆಸರು ಇರ್ಬೋದು. ಇಲ್ಲಿ ಇದಕ್ಕೆ ಗುಗುಳ ಅಂತ ಹೇಳ್ತಾರೆ. ಈ ಹೆಸರನ್ನು ನಾನು ಕೂಡ ಫಸ್ಟ್ ಟೈಮ್ ಕೇಳಿರೋದು. ಕೆಂಡ ಸೇವೆ ಕೂಡ ಇದು. ಏನಪ್ಪ ಇದು ಅಂತಂದರೆ, ಊರಿನ ಮುಖ್ಯ ದ್ವಾರ ಅಂತ ಇರುತ್ತಲ್ಲ, ಅಥವಾ ಸರ್ಕಲ್ ಅಂತ ಇರುತ್ತಲ್ಲ, ಸೊ ಅಲ್ಲಿಗೆ ಇವ್ರು ಬರ್ತಾರೆ. ಈ ಥರ ವೇಷದ ಹಾಕ್ಕೊಂಡು ಬರ್ತಾರೆ. ಅಲ್ಲಿಂದ ಮುತ್ತೈದೆಯರು ಕಳಸ ಮಾಡಿಕೊಂಡು ಹರಿವಾಣ ಮಾಡಿಕೊಂಡು ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಹೋಗಬೇಕು. ಸೊ ಸ್ವಾಗತ ಮಾಡ್ಕೊಂಡು ಕರ್ಕೊಂಡು ಬರಬೇಕಾದ್ರೆ ದಾರಿನಲ್ಲಿ ಯಾವ್ಯಾವ ಮನೆಗಳು ಸಿಗುತ್ತೋ ಅವರು ಇಷ್ಟ ಇದ್ದರೆ ಇಲ್ಲಿ ಪೂಜೆ ಮಾಡಬಹುದು. ಅವ್ರ ಮನೆ ಎದುರುಗಡೆ ಅವರು ಒಂದೊಂದು ರೀತಿಯ ನೃತ್ಯವನ್ನು ಮಾಡ್ತಾರೆ.
ಸೊ ನಾವು ಕರ್ಕೊಬರ್ತಾ ಇದ್ದಿದ್ದಕ್ಕೂ ಬಸವಣ್ಣನ ದೇವಸ್ಥಾನ, ಇದು ನಮ್ಮೂರಿನ ಬಸವಣ್ಣ ದೇವಸ್ಥಾನ. ಇಲ್ಲಿ ನಾವು ಪೂಜೆಗೆ ಅಥವಾ ಕೆಂಡ ಸೇವೆಗೆ ಇಲ್ಲಿ ವ್ಯವಸ್ಥೆ ಮಾಡಿದ್ವಿ. ಸೊ ನಾವು ಆ ಸರ್ಕಲಿಂದ ಇಲ್ಲಿ ಕರ್ಕೊಬರ್ಬೇಕಾದ್ರೆ ತುಂಬ ಮನೆಗಳು ಸಿಗತ್ತೆ. ಆ ಮನೆಗಳ ಎದುರುಗಡೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಪೂಜೆಯನ್ನು ಮಾಡಿದರು. ಸೊ ನಂತರ ನಾವು ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ದೇವಸ್ಥಾನದಲ್ಲಿ ಏನಪ್ಪ ಅಂತ ಇದೆ ಅಂದರೆ, ಇವರೊಂದು ಕಥಾಭಾಗವನ್ನು ಪ್ರೆಸೆಂಟ್ ಮಾಡ್ತಾಯಿದ್ರು. ಯಾವುದಪ್ಪ ಅಂತಂದರೆ, ದಕ್ಷ ಬ್ರಹ್ಮನ ಯಜ್ಞಕ್ಕೆ ಶಿವ ಬೇಡ ಅಂತ ಎಷ್ಟು ಹೇಳಿದ್ರು ಹಠ ಮಾಡಿ ಪಾರ್ವತಿ ಹೋಗಿರ್ತಾಳೆ ಅಲ್ವಾ. ಸೊ ಅಲ್ಲಿ ಅವಳಿಗೆ ಅವಮಾನ ಆದಾಗ ಅವಳು ಅಗ್ನಿಯನ್ನು ಪ್ರವೇಶ ಮಾಡ್ತಾಳೆ. ಸೊ ಅವಳು ಅಗ್ನಿ ಪ್ರವೇಶ ಮಾಡಿರೋ ವಿಷಯ ಶಿವನಿಗೆ ಗೊತ್ತಾಗಿ ಅವನು ತನ್ನ ಉಗ್ರ ರೂಪವನ್ನು ತೋರಿಸಿ ಅವನು ಏನನ್ನೆಲ್ಲ ಧ್ವಂಸ ಮಾಡ್ತಾನೆ, ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋ ಅಂಥ ಕಥಾಭಾಗವನ್ನು ಇವರು ಹೇಳಿ ಮತ್ತು ಡ್ಯಾನ್ಸ್ ಮಾಡಿ ತೋರಿಸ್ತಾಯಿದ್ರು. ಸೊ ಅದು ಅವ್ರ ಬಾಯಲ್ಲಿ ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು. ಅವರು ಒಂದು ವಾಕ್ಯ ಹೇಳಿ ನಿಲ್ಲಿಸಿದ ತಕ್ಷಣ ಮೊದಲೇನ ಹೊಡಿತಾಯಿದ್ರು. ಆಮೇಲೆ ಅವ್ರ ಲ್ಯಾಂಗ್ವೇಜೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಲ್ಲ, ಸೊ ಅದನ್ನು ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಅವರು ಕತೆ ಹೇಳಿರೋದು ಬಂದು ಒಂದು ಅರ್ಧ ಗಂಟೆ, ಒಂದು 30 ನಿಮಿಷದಿಂದ ಒಂದು 40 ನಿಮಿಷ ಆ ವಿಡಿಯೋ ಇದೆ. ಸೊ ಅದು ಹಾಕಿದ್ರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನನ್ನದೇ ಆದ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರಿಗಾದರೂ ಅವ್ರ ಬಾಯಿಂದನೇ ನಾವು ಈ ಕಥೆಯನ್ನು ಕೇಳಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆ ಫುಲ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಯಾರಿಗೆಲ್ಲ ಕೇಳೋ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿದರೆ ನಾನು ಖಂಡಿತ ಹಾಕ್ತೀನಿ. ನನಗೆ ಗೊತ್ತಿರುವಂಥ ರೀತಿಯಲ್ಲಿ ಈ ಕಥೆನ ನಾನು ನಿಮಗೆ ಹೇಳಿದ್ದೀನಿ. ಯಾವುದಾದ್ರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಂತರ ಅವರು ಉಗ್ರ ರೂಪ ತಾಳಿರತಕ್ಕಂಥ ಶಿವ ಏನೆಲ್ಲ ಮಾಡ್ತಾನೆ ಅನ್ನೋದನ್ನು ಅವರು ಕೂಡ ನಮಗೆ ತೋರಿಸ್ತಾರೆ. ನೋಡಿ, ನೀವು ಸುತ್ತಮುತ್ತ ನಾವು ಬಾಳೆ ಕಂಬಗಳನ್ನ ಇಟ್ಬಿಟ್ಟು, ಮಾವಿನ ತೋರಣಗಳನ್ನ ಕಟ್ಬಿಟ್ಟು, ಆಮೇಲೆ ಕಲ್ಲ ಮೇಲೆ ಮಡಿಕೆ ಇಟ್ಬಿಟ್ಟು, ಅದ್ರ ಮೇಲೆ ಕಾಯಿ ಇಟ್ಬಿಟ್ಟು ಕಳಸವನ್ನು ರೆಡಿ ಮಾಡಿದ್ದೀವಿ. ಸೊ ಸೆಂಟ್ರಲ್ಲಿ ಕೆಂಡ ಸೇವೆಗೆ ವ್ಯವಸ್ಥೆ ಮಾಡಿದ್ದೀವಿ. ಕೆಂಡ ಏನಪ್ಪ ಈ ಥರ ಇದೆ ಅಂತ ನೀವು ಯೋಚನೆ ಮಾಡ್ಬೋದು. ಕಪ್ಪು ಕಾಣಿಸ್ತಾ ಇದೆ, ಇದರಲ್ಲಿ ಬೆಂಕಿ ಕೆಟ್ಟು ಹೋಗಿದೆ ಅಂತ ನಿಮಗೆ ಅನ್ನಿಸ್ಬೋದು. ಇಲ್ಲ, ಅದು ಆ್ಯಕ್ಚುಲಿ ಪೂಜೆ ಇದ್ದಿದ್ದು ಬಂದುಬಿಟ್ಟು ನಮಗೆ ಶನಿವಾರ ಬೆಳಗ್ಗೆ 10 ಗಂಟೆಗೆ ಈ ಪೂಜೆ ಇತ್ತು. ಬಟ್ ಇದು ನಾವು ಶುಕ್ರವಾರ ರಾತ್ರಿನೇ ಊರವರೆಲ್ಲ ಸೇರಿ ಇದನ್ನು ರೆಡಿ ಮಾಡಿದರು. ಮಧ್ಯರಾತ್ರಿ ತುಂಬ ಜೋರಾಗಿ ಮಳೆ ಬಂದು ನೆಲ ಎಲ್ಲ ಫುಲ್ ಹಸಿಯಾಗಿ ಹೋಯಿತು. ಶನಿವಾರ ಬೆಳಿಗ್ಗೆ ಅವರು ಪೂಜೆ ಮಾಡಿ ಅದು ಕೆಂಡ ತಂದು ಇದ್ರೊಳಗಡೆ ಹಾಕ್ತಿದ್ರೆ ಅದು ಹತ್ಕೋತಾನೇ ಇಲ್ಲ. ಹಂಗಾಗಿ ಸ್ವಲ್ಪ ಬೆಂಕಿ ಉರಿಸೋದು ಕಷ್ಟ ಆಯಿತು. ಬಟ್ ಉರಿದಿದೆ, ಅದು ಹತ್ತಿ ಕೆಂಡ ಎಲ್ಲ ಚೆನ್ನಾಗಿ ಉರಿದಿದೆ. ಆದರೆ ಕೆಂಪು ಕಲರ್ ಕಾಣಿಸುತ್ತೆ ಅಲ್ವಾ, ಉರಿತಿರೋ ಕೆಂಡ ಕೆಂಪು ಕಲರ್ ಕಾಣಿಸುತ್ತಲ್ಲ, ಇದು ಆ ಥರ ಕಾಣಿಸ್ತಾ ಇಲ್ಲ. ಕಾರಣ ಮಳೆ ಬಂದಿರೋದು ಅಷ್ಟೇ. ಇವರು ಸ್ಟೋರಿಯನ್ನು ಹೇಳ್ಕೊಳ್ತಾ ಯಜ್ಞಕುಂಡವನ್ನು ಸುತ್ತಬಂದಾದ ನಂತರ ಶಿವ ವಿಷಯ ತಿಳಿದು ಏನನ್ನೆಲ್ಲ ಧ್ವಂಸ ಮಾಡ್ದ ಅನ್ನೋದು ಪ್ರತೀಕವಾಗಿ ಇವರು ಕೂಡ ನಾವು ವ್ಯವಸ್ಥೆ ಮಾಡಿದ್ವಿ ಅಲ್ಲ, ನಾವು ಅಲಂಕಾರ ಎಲ್ಲ ಮಾಡಿದ್ವಿ ಅಲ್ಲ, ಅದನ್ನೆಲ್ಲ ಕೂಡ ಹಾಳು ಮಾಡ್ತಾರೆ. ನೋಡಿ, ಹೇಳ್ಕೊತಾನೆ ಹಾಳು ಮಾಡ್ತಾ ಇದ್ದಾರೆ. ವಿಡಿಯೋ ಲಾಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅವ್ರ ವಾಯ್ಸನ್ನು ಕೊಟ್ಟಿಲ್ಲ. ಈ ಯಾವ್ಯಾವ ಥರ ನೃತ್ಯ ಮಾಡ್ತಾನೆ ಅದೆಲ್ಲ ನೃತ್ಯ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಲೈವಾಗಿ ನೋಡೋದಕ್ಕಂತೂ ತುಂಬ ಸೂಪರಾಗಿತ್ತು. ಸೊ ಉಗ್ರವಾಗಿ ನೃತ್ಯವನ್ನು ಆಡ್ತಾನೆ, ಶಿವ ತಾಂಡವ ಆಡ್ತಾನೆ. ಸೊ ಅದನ್ನು ಮಾಡಿ ಎಲ್ಲವನ್ನು ಅವನು ಧ್ವಂಸ ಮಾಡ್ತಾನೆ. ಸೊ ಆ ಧ್ವಂಸ ಮಾಡೋದು ಕೂಡ ಮುಂದೆ ತೋರಿಸ್ತಾರೆ ನಿಮಗೆ. ಈ ಪೂಜಾ ಪದ್ಧತಿ ಏನಿದೆ ಅಪ್ಪ, ನಾನಿದು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಈ ಪೂಜೆ ಬಂದುಬಿಟ್ಟು ಇಲ್ಲೇ ನಮ್ಮೂರಿನ ಹತ್ತಿರದ ಮಳಲಿ ಮಠ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಸೊ ಅವರು ಕೂಡ ಬಂದಿದ್ದರು. ಅವ್ರನ್ನ ಸ್ವಾಗತ ಮಾಡಿ ಅವ್ರ ಪಾದ ತೊಳೆದ್ಬಿಟ್ಟು ಅವರು ದೇವಸ್ಥಾನದ ಒಳಗಡೆ ಹೋದ ನಂತರ ಮತ್ತೆ ಇವ್ರು ಕಂಟಿನ್ಯೂ ಮಾಡಿದ್ರು. ಸೊ ಎಲ್ಲ ಧ್ವಂಸ ಮಾಡಿದ ನಂತರ ಅವರು ಕೆಂಡವನ್ನು ಪ್ರವೇಶ ಮಾಡ್ತಾರೆ. ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು ಮೊದಲೇ ಸೌಂಡು, ಅದು ನೋಡೋದಕ್ಕೆ ತುಂಬ ಮಜವಾಗಿತ್ತು. ಹಂಗೆ ಭಯ ಕೂಡ ಆಗ್ತಾಯಿತ್ತು. ಜೊತೆಗೆ ಶಿವನ ಮೇಲೆ ಭಕ್ತಿ ಕೂಡ ಜಾಸ್ತಿ ಆಗ್ತಾಯಿತ್ತು. ಸೊ ಎಲ್ಲದನ್ನು ಕಡಿದು ಎಲ್ಲದನ್ನು ಹಾಳು ಮಾಡ್ತಾಯಿದ್ದಾರೆ ನೋಡಿ, ಈ ಥರ ಎಲ್ಲ ಹಾಳು ಮಾಡ್ತಾರೆ. ಸೊ ಹಾಳು ಮಾಡಿದ ನಂತರ ಅವರು ಕೆಂಡವನ್ನು ಪ್ರವೇಶ ಮಾಡ್ತಾರೆ. 3 ಜನ ವೇಷಧಾರಿಗಳು ಕೂಡ ಕೆಂಡವನ್ನು ಪ್ರವೇಶ ಮಾಡಿದ ನಂತರ ಊರಲ್ಲಿ ಯಾರು ಬೇಕಾದರೂ ಕೆಂಡವನ್ನು ಪ್ರವೇಶ ಮಾಡ್ಬೋದು. ಅಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಕೆಂಡವನ್ನು ಪ್ರವೇಶ ಮಾಡಿಯೇ ದೇವಸ್ಥಾನದ ಒಳಗಡೆ ಬಂದರು. ನೀವು ಅಬ್ಸರ್ವ್ ಮಾಡಿರ್ಬೋದು, ಇದನ್ನು
ಕಾಯಿ ಇರುತ್ತಲ್ಲ ಅದನ್ನು ದೂರದಿಂದ ಎಸಿತಾರೆ, ಅವರು ಕತ್ತಿಯಿಂದ ಹೊಡಿತಾರೆ. ಸೊ ಇದು ಕೂಡ ಅವ್ರದ್ದೊಂದು ಪ್ರತಿಭೆ ಅಂತ ಹೇಳ್ಬೋದು. ಅವ್ರು ಯೂಸ್ ಮಾಡ್ತಾ ಇರತಕ್ಕಂಥ ಕತ್ತಿ ತುಂಬ ಶಾರ್ಪಾಗಿರುತ್ತೆ. ಸೊ ನಾವು ತುಂಬ ದೂರ ನಿಂತ್ಕೋಬೇಕು, ಯಾಕೆಂದರೆ ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತೇಳಿ. ಸೊ ನಮ್ಮ ಸೇಫ್ಟಿನಲ್ಲಿ ನಾವಿರಬೇಕು ಅನ್ನೋದಕ್ಕೋಸ್ಕರ ತುಂಬ ದೂರನೇ ಇರಬೇಕು. ನೋಡಿ, ಇದು ಸ್ವಾಮೀಜಿಗಳಿಗೋಸ್ಕರ ಚೇರೆಲ್ಲ ಹಾಕಿ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಅವರಿನ್ನೂ ಬಂದಿರಲಿಲ್ಲ. ಅವ್ರು ಎಲ್ಲೆಲ್ಲೆಲ್ಲ ತೋರಿಸ್ತಾರೋ ಅಲ್ಲೆಲ್ಲ ನಾವು ಈಡ್ಗಾಯಿನ ಹೊಡಿಬೇಕು, ಅಂದರೆ ಕಾಯಿನ ಹೊಡಿತಾ ಇರಬೇಕು. ಈ ಪೂಜೆ ಮಾಡಿಸೋರಿಗೆ ಹೆವಿ ಕಾಯಿ ಬೇಕಾಗತ್ತೆ, ಯಾಕೆಂದರೆ ಅದು ಎಲ್ಲೆಲ್ಲಿ ತೋರಿಸ್ತಾರೋ ಅಲ್ಲೆಲ್ಲೆಲ್ಲ ಕಾಯಿ ಪಾಠ ಪಾಠ ಅಂತ ಹೊಡಿತಾನೆ ಇರಬೇಕು. ಸೊ ನಂತರ ಏನು ಮಾಡಿದ್ರಪ್ಪ ನೋಡಿ, ಇಲ್ಲಿ ಒಂದು ಬಟ್ಟೆನಲ್ಲಿ ಆ ಯಜ್ಞಕುಂಡದಲ್ಲಿರುವಂಥ ಕೆಂಡನ ತೆಗೆದುಬಿಟ್ಟು ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಕೊಟ್ಟರು. ಸೊ ಅವ್ರು ಬಂದುಬಿಟ್ಟು ಪೂಜೆ ಮಾಡುವಂಥವ್ರು. ಸೊ ಅವರು ಅದನ್ನು ತಗೊಂಡು ದೇವಸ್ಥಾನದೊಳಗಡೆ ಮೊದಲು ಯಜ್ಞಕುಂಡವನ್ನು ಪ್ರವೇಶ ಮಾಡಿ ದೇವಸ್ಥಾನದೊಳಗಡೆ ಹೋದರು. ಸೊ ಅದು ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಅದ್ರ ಬಗ್ಗೆ ನನಗೆ ಎಲ್ಲೂ ಕೇಳಿದ್ರು ಉತ್ತರ ಕೂಡ ಸಿಗಲಿಲ್ಲ. ನಂತರ ಇನ್ನೊಂದು ಸ್ವಲ್ಪ ಸ್ಟೋರಿಯನ್ನು ಹೇಳಿದರು. ಸ್ಟೋರಿ ಅವ್ರ ಬಾಯಲ್ಲಿ ಕೇಳೋದಕ್ಕೆ ತುಂಬಾ ಚೆನ್ನಾಗಿ ಕೂಡ ಇತ್ತು. ಈ ಮದ್ದಲೆಯ ಸೌಂಡಿನ ಜೊತೆಗೆ ಅವ್ರು ಹೇಳೋವಂಥ ಸ್ಟೋರಿ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹತ್ತತ್ರ ಯಕ್ಷಗಾನದಲ್ಲಿ ಮಾತಾಡ್ತಾರಲ್ಲ ಅದೇ ಥರ ಇರುತ್ತೆ. ಯಕ್ಷಗಾನ ನೋಡಿರೋರಿಗೆ ಯಾವ ಥರ ಇರುತ್ತೆ ಅಂತ ಒಂದು ಅಂದಾಜು ಇರುತ್ತೆ. ಯಕ್ಷಗಾನದ ಕಥಾಭಾಗನೇ ಆ ಥರನೇ ಆಡಿ ತೋರಿಸ್ತಾರೆ ಇಲ್ಲಿ ಕೂಡ. ಇವರು ಬೆಂಕಿಯನ್ನು ಪ್ರವೇಶ ಮಾಡಿದ ನಂತರ ಊರವರೆಲ್ಲರೂ ಅದ್ರ ಕೆಂಡ ಸೇವೆನ ಮಾಡಿದ್ರು. ಸೊ ನಂತರ ಎಲ್ಲ ದೇವಸ್ಥಾನದ ಒಳಗಡೆ ಬಂದ್ವಿ. ದೇವಸ್ಥಾನದಲ್ಲಿ ಕೂಡ ಒಳಗಡೆ ತುಂಬ ಜೋರಾಗಿ ಪೂಜೆ ನಡೀತು. ಪೂಜೆ ಎಲ್ಲ ಆದ ನಂತರ ತೀರ್ಥ ಪ್ರಸಾದ ಕೊಟ್ಟರು. ತೀರ್ಥ ಪ್ರಸಾದ ತಗೊಂಡು ಅಲ್ಲೇ ಸ್ವಾಮೀಜಿಗಳು ಕೂಡ ಕೂತಿದ್ರು. ಸೊ ಅವ್ರದ್ದು ಆಶೀರ್ವಾದ ತಗೊಂಡ್ವಿ. ಸೇರಿರ್ತಕ್ಕಂಥ ಭಕ್ತಾದಿಗಳಿಗೆ ಅಲ್ಲೇ ತೀರ್ಥ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ಪ್ರಸಾದ ಮತ್ತು ಊಟ ಕೂಡ ಇತ್ತು. ನೋಡಿ, ಸ್ವಾಮೀಜಿಗಳು ಬಂದರು. ಇವರೇ ಮಳಲಿ ಮಠದ ಸ್ವಾಮಿಗಳು. ಇವರ ನೇತೃತ್ವದಲ್ಲೇ ಈ ಗುಗ್ಗಳ ಪೂಜೆ ನಡೀತಾ ಇರೋದು. ಸೊ ಇದನ್ನು ಯಾರು ಈ ಪೂಜೆನ ಮಾಡ್ತಾಯಿದ್ರು ಅವ್ರ ಮನೆಯವರೇ ಸ್ವಾಮಿ ಪಾದವನ್ನು ತೊಳೆದು ಪೂಜೆ ಮಾಡಿದ್ರು. ಇಷ್ಟೊತ್ತು ಇವರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ನಂತರ ಇವರು ಕೆಂಡ ಪ್ರವೇಶ ಮಾಡ್ತಾರೆ. ಲಾಸ್ಟಿಗೆ ನಾವು ಸ್ವಾಮೀಜಿಯವರ ಆಶೀರ್ವಾದವನ್ನು, ಪ್ರತಿಯೊಬ್ಬರು ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ನಾವು ಹೊರಟ್ವಿ ಮನೆಗೆ. ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇತ್ತು, ಅಂದರೆ ಊಟ ಕೂಡ ಏರ್ಪಾಡು ಮಾಡಿದರು. ನಾವು ಯಾಕೆ ಊಟ ಮಾಡಲಿಲ್ಲಪ್ಪ ಅಂತಂದರೆ, ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಒಂದು ಮದುವೆ ನಡೀತಾ ಇದ್ದು, ಅಲ್ಲಿಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಊಟನ ಮಾಡಲಿಲ್ಲ. ಇದೆಲ್ಲ ಮುಗಿಸಿ ನಾವು ಮನೆಗೆ ಹೋದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಗುಗ್ಗಳ ಪೂಜೆ ಯಾರಿಗೆಲ್ಲ ಗೊತ್ತು? ನಿಮ್ಮೂರಲ್ಲಿ ಈ ಪೂಜೆಗೆ ಏನಂತ ಕರೀತಾರೆ? ಯಾಕಂದರೆ ಒಂದೊಂದು ಕಡೆ ಒಂದೊಂದು ಹೆಸರು ಇರುತ್ತೆ ಅಲ್ವಾ. ಇವಾಗ ನಾನಂತೂ ಗುಗ್ಗಳ ಅನ್ನೋ ವರ್ಡನ್ನು ಇದೇ ಫಸ್ಟ್ ಟೈಮ್ ಕೇಳ್ತಿರೋದು. ಕೆಲವರು ಕೆಂಡ ಸೇವೆ ಅಂತ ಹೇಳ್ತಾರೆ, ಕೆಲವರು ಬೇರೆ ಬೇರೆ ರೀತಿ ಹೇಳಬಹುದು, ನನಗೆ ಗೊತ್ತಿಲ್ಲ. ಸೊ ನಿಮ್ಮೂರಲ್ಲಿ ಇಂಥ ಒಂದು ಪೂಜಾ ಪದ್ಧತಿಗೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋನ ನೀವು ಅವ್ರ ವಾಯ್ಸಲ್ಲೇ ಕೇಳೋದಕ್ಕೂ ಇಷ್ಟಪಡ್ತೀರಾ ಅಂತ ಅಂದ್ಕೊತೀನಿ. ಹಾಗೇನಾದರೂ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನನಗೊಂದು ಸಪೋರ್ಟಿವ್ ಅಂತ ಅನಿಸುತ್ತೆ, ಇನ್ನೂ ಹೆಚ್ಚು ಒಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ. ದಯವಿಟ್ಟು ಲೈಕ್ ಮಾಡಿ.
ನಿಮಗೂ ಕೂಡ ಎಲ್ಲಾದರೂ ಈ ಥರ ಕೆಂಡ ಸೇವೆಯನ್ನು ಮಾಡುವಂಥ ಚಾನ್ಸ್ ಸಿಕ್ಕಿದ್ರೆ ಬಿಡಬೇಡಿ, ದಯವಿಟ್ಟು ಕೆಂಡ ಸೇವೆಯನ್ನು ಮಾಡಿ, ಕೆಂಡವನ್ನು ತುಳಿಯಿರಿ. ಸೊ ಇದು ನಮ್ಮ ನಂಬಿಕೆಗೆ ಬಿಟ್ಟಿದ್ದಂಥ ವಿಚಾರ. ಆದ್ರೂ ಈ ಕೆಂಡ ಸೇವೆ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತವೆ, ನಮ್ಮ ಪಾಪಗಳು ಕಡಿಮೆ ಆಗತ್ತೆ ಅಂತ ಹೇಳಿ ಇಲ್ಲಿನ ಜನ ನಂಬ್ತಾರೆ. ಸೊ ಅದು ನಿಮ್ಮ ನಂಬಿಕೆಗೆ ಬಿಟ್ಟಿರೋದು. ಬಟ್ ಎಲ್ಲಾದರೂ ದೇವರ ಕೆಂಡ ಸೇವೆಯನ್ನು ಪ್ರವೇಶ ಮಾಡುವಂಥ ಚಾನ್ಸ್ ನಿಮಗೆ ಸಿಕ್ಕಿದ್ರೆ ಖಂಡಿತ ಮಿಸ್ ಮಾಡ್ಕೋಬೇಡಿ. ಕೆಂಡ ಸೇವೆಯನ್ನು ಮಾಡಿ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಇಂಥದ್ದೊಂದು ಪೂಜೆ ನಮ್ಮೂರಲ್ಲಿ ನಡೆದಿದೆ ಅಂತ ಹೇಳೋದಕ್ಕೆ ನನಗಂತೂ ತುಂಬ ಖುಷಿ ಇದೆ. ಸೊ ಇದರಿಂದ ನಮ್ಮೂರಿಗೆ ಒಳ್ಳೆಯದಾಗಲಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ. ನೋಡಿ, ಒಬ್ಬೊಬ್ಬರೇ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಪೂಜೆನ ಮಾಡಿಸಿರ್ತಕ್ಕಂಥ ಕುಟುಂಬದವರು ಮೊದಲು ಕೆಂಡವನ್ನು ಪ್ರವೇಶ ಮಾಡಿದ್ರು. ನಂತರ ಊರಿನಲ್ಲಿರ್ತಕ್ಕಂಥ ಎಲ್ಲ ಜನರು ಪ್ರವೇಶ ಮಾಡಿದ್ರು. ನನ್ನ ಮಾವ, ನನ್ನ ಮಗ ಕೂಡ ಪ್ರವೇಶ ಮಾಡ್ತಾರೆ ನೋಡಿ. ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.